ತಾಯಿಯ ಮೃತದೇಹವನ್ನು ತಂದೆಯ ಜೊತೆ ಸೇರಿಸಿ ಮನೆಯ ಕೋಣೆಯೊಳಗೆ ಸಮಾಧಿ ಮಾಡಲು ಯತ್ನಿಸಿದ ಮಗನಿಗೆ ಗ್ರಾಮಸ್ಥರು ಹಿಗ್ಗಾಮುಗ್ಗಾ ತಳ್ಳಿಸಿದ ಘಟನೆಯೊಂದು ನೆಲ್ಯಹುದಿಕೇರಿಯಲ್ಲಿ ನಡೆದಿದೆ. ಮೂಢನಂಬಿಕೆಯ ಅಂಧತೆಯಲ್ಲಿ ಮುಳುಗಿದ ತಂದೆ ಮಗ ತನ್ನ ತಾಯಿಗೆ ದಿವ್ಯ ಶಕ್ತಿ ಇದೆ ಎಂದು ನಂಬಿ ಹೆಣವನ್ನು ಮನೆಯೊಳಗೆ ಸಮಾಧಿ ಮಾಡುವ ನಿರ್ಧಾರಕ್ಕೆ ಬಂದಿದ್ದರು. ಅದರಂತೆ ಮನೆ ಕತ್ತಲೆಯ ಕೋಣೆಯೊಂದರಲ್ಲಿ ಗುಂಡಿ ತೆಗೆದು ಸಮಾಧಿ ಮಾಡುವ ತವಕದಲ್ಲಿದ್ದಾಗ ಅನುಮಾನಗೊಂಡ ಗ್ರಾಮಸ್ಥರು ಮನೆಯೊಳಗೆ ಪ್ರವೇಶಿಸಲು ಯತ್ನಿಸಿದ್ದಾರೆ. ಆದರೆ ಗ್ರಾಮಸ್ಥರನ್ನು ತಡೆಯಲು ಬಂದ ಮಗನಿಗೆ ಗ್ರಾಮಸ್ಥರು ಹಿಗ್ಗಾಮುಗ್ಗಾ ತಳ್ಳಿಸಿ ಮನೆ ಬಾಗಿಲು ಮುರಿದು ಪ್ರವೇಶಿಸಿದಾಗಲೇ ಭಯಾನಕ ಸುದ್ದಿಯೊಂದು ಬೆಳಕಿಗೆ ಬಂದಿತ್ತು. ನೆಲ್ಯಹುದಿಕೇರಿ ಕುಂಬಾರಗುಂಡಿಯಲ್ಲಿರುವ ಮುಸ್ತಫಾ ಎಂಬವರ ಹೆಂಡತಿ ರಮ್ಲಂ ಎಂಬ ಮಹಿಳೆ ಕಳೆದ ರಾತ್ರಿ ತನ್ನ ಕೊನೆಯುಸಿರೆಳೆದಿದ್ದರು. ಈಕೆ ತನ್ನ ಪ್ರಾಣ ಕಳೆದುಕೊಳ್ಳುವ ಸಂದರ್ಭ ತನ್ನ ಗಂಡನೊಂದಿಗೆ ತನ್ನ ಮೃತದೇಹವನ್ನು ಯಾರಿಗೂ ತೋರಿಸದೆ ಮನೆಯ ಕೋಣೆಯಲ್ಲೇ ಸಮಾಧಿ ಮಾಡುವಂತೆ ತನ್ನ ಅಂತ್ಯಭಿಲಾಷೆ ವ್ಯಕ್ತಪಡಿಸಿದ್ದಾಳೆ ಎಂಬ ಕಾರಣ ಹೇಳಿ ಮುಸ್ತಫಾ ಹಾಗೂ ಆತನ ಮಗ ಶಫೀಕ್ ಗ್ರಾಮಸ್ಥರ್ಯಾರಿಗೂ ವಿಷಯ ತಿಳಿಸದೆ ರಾತ್ರೋರಾತ್ರಿ ಮನೆಯೊಳಗೆ ಕತ್ತಲೆ ಕೋಣೆಯೊಂದರಲ್ಲಿ ಗುಂಡಿ ತೋಡಿದ್ದಾರೆ. ಇನ್ನೇನು ದಫನ ಮಾಡಲು ಗುಂಡಿ ಮುಚ್ಚಬೇಕಾದ ಕಲ್ಲನ್ನು ಸಿದ್ದಾಪುರ ಮಸೀದಿಯಿಂದ ಖರೀದಿ ಮಾಡಿರುತ್ತಾರೆ. ಆದರೆ ಇದನ್ನು ಗಮನಿಸಿದ ಗ್ರಾಮಸ್ಥರೊಬ್ಬರು ಅನುಮಾನಗೊಂಡು ಮನೆಯ ಕಡೆಗೆ ತೆರಳಿದಾಗ ಶಫೀಕ್ ತಡೆಯಲು ಯತ್ನಿಸಿದ್ದಾನೆ. ಈ ಸುದ್ದಿ ತಿಳಿಯುತ್ತಿದ್ದಂತೆ ಗ್ರಾಮಸ್ಥರೆಲ್ಲರೂ ಅತ್ತ ಕಡೆ ದೌಡಾಯಿಸಿದ್ದಾರೆ. ತಕ್ಷಣ ಸಿದ್ದಾಪುರ ಠಾಣೆಗೆ ಸುದ್ದಿ ತಿಳಿಸಿದ್ದಾರೆ. ಠಾಣಾಧಿಕಾರಿ ರಾಮರೆಡ್ಡಿ ಸ್ಥಳಕ್ಕಾಗಮಿಸಿ ಮುಸ್ತಫನನ್ನು ವಿಚಾರಿಸಿದಾಗ ತನ್ನ ಹೆಂಡತಿಯ ಮೈಯಲ್ಲಿ ದಿವ್ಯ ಶಕ್ತಿ ಇದ್ದು ಆಕೆಯ ಅಂತ್ಯಾಭಿಲಾಷೆಯಂತೆ ಮನೆಯೊಳಗೆ ಸಮಾಧಿ ಮಾಡಲು ಮುಂದಾಗಿರುವುದಾಗಿ ಹೇಳಿಕೆ ನೀಡಿದ್ದಾನೆ. ಆದರೆ ಗ್ರಾಮಸ್ಥರು ಮತ್ತು ಪೊಲೀಸರಿಗೆ ಇವರ ಈ ವರ್ತನೆಯಿಂದ ಅನುಮಾನಗೊಂಡು ಮೃತದೇಹವನ್ನು ಶವಸಂಸ್ಕಾರಕ್ಕಾಗಿ ಸಿದ್ದಾಪುರ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕೊಂಡೊಯ್ದ ಬಳಿಕ ನೆಲ್ಯಹುದಿಕೇರಿ ಮಸೀದಿಗೆ ತಂದು ನಮಾಜು ಕರ್ಮವನ್ನು ಮುಗಿಸಿ ಇಲ್ಲಿನ ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ಮಾಡಲಾಗಿದೆ. ಇದೀಗ ತನ್ನ ಮೃತದೇಹವನ್ನು ಯಾರಿಗೂ ತೋರಿಸಬಾರದೆಂಬ ಮೃತಳ ಅಂತ್ಯಾಭಿಲಾಷೆ ತನ್ನ ಗಂಡ ಮತ್ತು ಮಗನ ಎಡವಟ್ಟಿನಿಂದಾಗಿ ಇಡೀ ಸಮಾಜಕ್ಕೆ ತೋರ್ಪಡಿಸಬೇಕಾದ ದುಸ್ಥಿತಿ ಬಂದೊದಗಿದೆ. ನಮ್ಮ ನಾಗರಿಕ ಸಮಾಜ ಎಷ್ಟೇ ಮುಂದುವರಿದಿದೆ ಅಂತ ಹೇಳಿಕೆ ನೀಡುತ್ತಿದ್ದರೂ ಇಂತಹ ಮೂಢರು ನಮ್ಮ ಸುತ್ತಲೂ ಇರುವವರೆಗೂ ಮೂಢತೆ ನಮ್ಮಿಂದ ದೂರವಾಗಲು ಸಾಧ್ಯವಿಲ್ಲ. ಸುದ್ದಿ ಸಂಗಮಕ್ಕಾಗಿ ಅಜೀಜ್ ಎಂಎ ಸಿದ್ದಾಪುರ.